ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಆಯಿತು, ರಾಷ್ಟ್ರದಲ್ಲಿ ಲೋಕಸಭೆ ಚುನಾವಣೆ ಕೂಡ ಮುಗಿದು ಹೋಯಿತು. ಇನ್ನು ಮೇಲಿಂದ ಮೇಲೆ ಸಭೆಗಳನ್ನು ಕೂಡ ಮಾಡಿ ಆಯಿತು, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿತು. ಎಷ್ಟೇ ಸಂಧಾನ ಸಭೆಗಳನ್ನು ಮಾಡಿದರೂ ಕೂಡ ಬಿಜೆಪಿಯಲ್ಲಿ ಮತ್ತೆ ಮತ್ತೆ ಬಣ ರಾಜಕಾರಣ ಭುಗಿಲೇಳ್ತಾ ಇದೆ. ಬಿಜೆಪಿಯಲ್ಲಿ ಬಣ ರಾಜಕಾರಣಕ್ಕೆ ಆ ಒಳ ಬೇಗುದಿಗೆ ಈವರೆಗೂ ಕೂಡ ಸಮಾಧಾನ ಸಿಗ್ತಾ ಇಲ್ಲ. RSS ಜೊತೆಯಲ್ಲಿ ಸಭೆ ಮಾಡಿದ ಬಳಿಕವೂ ಕೂಡ ಅಸಮಾಧಾನ ಕಡಿಮೆಯಾಗ್ತಾ ಇಲ್ಲ. ಪಕ್ಷದೊಳಗೆ ಹಿರಿಯರ ಕಡೆಗಣನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಸಂಘಟನೆ ಜೊತೆಯಲ್ಲಿ ರೆಬೆಲ್ಸ್ ನಾಯಕರು ತಮ್ಮ ಬಲ ಪ್ರದರ್ಶನ ಮಾಡೋದಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ? ಪ್ರತ್ಯೇಕ ಸಂಘಟನೆಗಳ ಜೊತೆಯಲ್ಲಿ ರೆಬೆಲ್ಸ್ ನಾಯಕರು ಇದೀಗ ನಾವು ಕೂಡ ಇದ್ದೀವಿ, ರಾಜ್ಯದಲ್ಲಿ ನಾವು ಹಿರಿಯರಿದ್ದೀವಿ, ನಮಗೂ ಕೂಡ ಸಾಕಷ್ಟು ಜನ ಬೆಂಬಲ ಇದೆ ಅಂತ ನಾಯಕರು ತಮ್ಮ ಬಲ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಹುಟ್ಟುತ್ತಾ ಇದೆ. ಮಾಜಿ DCM KS ಈಶ್ವರಪ್ಪ ಕೈ ಬಲಪಡಿಸೋದಕ್ಕೆ ಅಂತ ಇದೀಗ ಭಿನ್ನರ ಬಣ ಮುಂದಾಗ್ತಾ ಇದೆ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಕೂಡ ಮಾತನಾಡಿದ್ರು. ಯತ್ನಾಳ್ ಅವರು ಮಾತನಾಡಿ ಹೇಳಿದ್ರು, ಈಶ್ವರಪ್ಪನವರು ಕೂಡ ಇದ್ದಾರೆ, ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ ಆ ಸಮಾಜದ ಹಿರಿಯ ನಾಯಕರು ಪ್ರಬಲ ನಾಯಕರಾಗಿದ್ದಾರೆ ಅಂತ ಯತ್ನಾಳ್ ಅವರು ಮಾತನಾಡಿದ್ರು. ಹೀಗಾಗಿ ಈಶ್ವರಪ್ಪನವರ ಕೈ ಬಲಪಡಿಸೋದಕ್ಕೆ, ಅವರ ಬೆನ್ನೆಲುಬಾಗಿ ನಿಲ್ಲೋದಕ್ಕೆ ಅಂತ ಭಿನ್ನರ ಬಣ ಮುಂದಾಗ್ತಾ ಇದೆ ಅನ್ನುವಂತಹ ಒಂದು ಸಂದೇಶ ಈಗಾಗಲೇ ಸಿಕ್ಕಿದೆ. ಅಹಿಂದ ನಾಯಕತ್ವವನ್ನು ಪಕ್ಷದೊಳಗೆ ಬೆಳೆಸೋದಕ್ಕೆ ಅಂತ ಒಂದು ತಯಾರಿ ನಡೀತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಅಹಿಂದ ಅನ್ನುವಂತಹ ಒಂದು ಪದ ಏನಿದೆ, ಆ ನಾಯಕತ್ವ ಏನಿದೆ, ಅದು ರಾಷ್ಟ್ರ ಮಟ್ಟದಲ್ಲೂ ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಕಂಡು ಬರ್ತಾ ಇದೆ. ಅದೇ ಕಾರಣಕ್ಕಾಗಿ ಅಹಿಂದ ನಾಯಕತ್ವಕ್ಕೆ ನೀರೆರೆಯೋದಕ್ಕೆ ಅಂತ ಈ ಒಂದು ಭಿನ್ನರ ಬಣ ಮುಂದಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಕ್ಷನಿಷ್ಠರನ್ನು ಜೊತೆಗೆ ಇಟ್ಕೊಂಡು ಹಿರಿಯರಿಗೆ ಮನ್ನಣೆ ಹಾಕೋದಕ್ಕೆ ಅಂತ, ಅಂದರೆ ಪಕ್ಷದಲ್ಲಿ ಯಾರು ಹಿರಿಯ ನಾಯಕರಿದ್ದಾರೆ ಅಂಥವರಿಗೆ ಮನ್ನಣೆ ಹಾಕೋದಕ್ಕೆ ಅಂತ ಇದೀಗ ಮುಂದಾಗ್ತಾ ಇದ್ದಾರೆ. ಇನ್ನು ಕಳೆದ ರಾತ್ರಿ ಈಶ್ವರಪ್ಪ ಜೊತೆಯಲ್ಲಿ ಎಲ್ಲ ವಿಚಾರಗಳ ಕುರಿತು ಚರ್ಚೆ ಕೂಡ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಸಮಾಧಾನಿತರ ಬಳಗಕ್ಕೆ ಒಂದಷ್ಟು ಹೊಸ ಸದಸ್ಯರ ಸೇರ್ಪಡೆ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಈ ಭಿನ್ನಮತ ಶಮನ ಆಗ್ತಾ ಇಲ್ವಾ, ಮತ್ತಷ್ಟು ಇದು ಭುಗಿಲೇಳುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅನ್ನುವಂತಹ ಅನುಮಾನ ಸಹಜವಾಗಿ ಕಾಡ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ವಿಧಾನಸಭೆ ಚುನಾವಣೆ ಆಯಿತು, ಆ ಸಂದರ್ಭದಲ್ಲೂ ಕೂಡ ಒಳಬೇಗುದಿ ಇತ್ತು, ಭಿನ್ನರ ಬಣ ನಿರಂತರವಾಗಿ ಅಸಮಾಧಾನ ಹೊರಹಾಕ್ತಾ ಇತ್ತು. ಲೋಕಸಭೆ ಚುನಾವಣೆ, ಆ ಸಂದರ್ಭದಲ್ಲೂ ಕೂಡ ಭಿನ್ನಮತ ಇತ್ತು. ಈ ಭಿನ್ನಮತ ಏನಿದೆ, ಎರಡೂ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆ ಆಗೋದಕ್ಕೆ ಕಾರಣವೂ ಆಯಿತು. ಇದಾದ ಬಳಿಕ ಈಗಲೂ ಕೂಡ ಆ ಒಂದು ಭಿನ್ನಮತ ಅದೇ ರೀತಿಯಾಗಿ ಮುಂದುವರಿತಾ ಇದೆ. ಆ ಭಿನ್ನಮತಕ್ಕೆ ಶಮನ ಹಾಡಬೇಕು, ಸಂಪೂರ್ಣವಾಗಿ ಅದಕ್ಕೆ ನಾಂದಿ ಹಾಡಬೇಕು ಅಂತ RSS ನಾಯಕರು ಕೂಡ ಮಧ್ಯಪ್ರವೇಶ ಮಾಡಿದ್ರು. RSS ನಾಯಕರು ಸಂಧಾನ ಸಭೆ ಕೂಡ ಮಾಡಿದ್ರು. ಪ್ರತ್ಯೇಕವಾಗಿ BY ವಿಜಯೇಂದ್ರ ಅವರ ಟೀಮ್ ಜೊತೆ ಕೂಡ ಚರ್ಚೆ ನಡೀತು. ಮತ್ತೊಂದೆಡೆ ಯತ್ನಾಳ್ ಅವರ ಟೀಮ್ ಜೊತೆಯಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೀತು. ಭಿನ್ನಮತ ಶಮನ ಮಾಡೋದಕ್ಕೆ ಅಂತ ಮುಂದಾದರು. ಆದರೆ ಇದರ ಹೊರತಾಗಿ ಕೂಡ ಯಾವ ಒಂದು RSS ಒಂದು ಮಾತು ಹೇಳಿದ್ದೆ ಆದರೆ ಅದನ್ನು BJP ನಾಯಕರು ಪಾಲಿಸ್ತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಅದರ ಹೊರತಾಗಿ ಕೂಡ ಭಿನ್ನಮತ ಮುಂದುವರಿತಾ ಇದೆ. ಅದೇ ಕಾರಣಕ್ಕಾಗಿ ಭಿನ್ನಮತ ಮತ್ತೆ ಮುಂದುವರಿತಾ ಇದೆಯಾ, ಮತ್ತೆ ಸ್ಫೋಟ ಆಗುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, RSS ಇದಕ್ಕೆ ಸಂಬಂಧಪಟ್ಟಂತೆ ಸಭೆಗಳ ಮೇಲೆ ಸಭೆ ನಡೆಸ್ತು. ಮತ್ತೊಂದೆಡೆಯಲ್ಲಿ ಈ ಒಂದು ಭಿನ್ನಮತಕ್ಕೆ ಸಂಬಂಧಪಟ್ಟಂತೆ ಇದು ನೆಕ್ಸ್ಟ್ ಲೆವೆಲ್ಗೂ ಕೂಡ ಹೋಗ್ತಾ ಇದೆಯಾ ಅನ್ನುವಂತಹ ಒಂದು ಅನುಮಾನ ಕಾಡ್ತಾ ಇದೆ. ಭಿನ್ನಮತೀಯರು ಈಗ ಮುಂದಿನ ಒಂದು ನಿರ್ಧಾರ ಏನು ತೆಗೆದುಕೊಳ್ತಾ ಇದ್ದಾರೆ, ಇದರಿಂದ ನಾಯಕತ್ವ ಅಂದರೆ ಒಂದು ಪರ್ಯಾಯ ನಾಯಕತ್ವ ಹುಟ್ಟಾಕೋದಕ್ಕೆ ಏನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದು ಸಾಧ್ಯ ಆಗತ್ತಾ ಅಂತ? ಸಂತೋಷ್, ಬಿಜೆಪಿಯಲ್ಲಿ ಭಿನ್ನಮತ ಹೊಸ ಸ್ವರೂಪವನ್ನು ಪಡೆಯುವಂತಹ ಸಾಧ್ಯತೆ ದಟ್ಟವಾಗಿದೆ. ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ರಾಜ್ಯಾಧ್ಯಕ್ಷರ ವಿರುದ್ಧ ಇರುವಂತಹ ಬಣ ಮತ್ತೆ ಆಕ್ಟಿವ್ ಆಗುವುದನ್ನ ನಾವು ಕಂಡಿದ್ದೇವೆ. ಕಳೆದ ರಾತ್ರಿ ಪಕ್ಷದಿಂದ ಉಚ್ಚಾಟನೆ ಆಗಿರುವಂತಹ ಅಂದ್ರೆ ಅಮಾನತಾಗಿರುವಂತಹ ಈಶ್ವರಪ್ಪನವರ ನಿವಾಸದಲ್ಲಿ ಎಲ್ಲ ಭಿನ್ನಮತೀಯ ನಾಯಕರು ಕುಳಿತು ಸಭೆಯನ್ನ ಮಾಡಿದ್ದಾರೆ. ಅಂದ್ರೆ ಸಭೆಯ ಮೂಲ ಉದ್ದೇಶ ಇರುವುದು ಈಶ್ವರಪ್ಪನವರು ಸಕ್ರಿಯ ರಾಜಕಾರಣದಿಂದ ದೂರ ಉಳಿದ ಹಿನ್ನೆಲೆಯಲ್ಲಿ ಅವರು ಮತ್ತೊಮ್ಮೆ ರಾಜಕಾರಣವನ್ನ ಪ್ರವೇಶ ಮಾಡುವ ನಿಟ್ಟಿನಲ್ಲಿ ತಮ್ಮ ಹಿಂದಿನ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ ಮರುಚಾಲನೆ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ.
TV5 ಜೊತೆ ಮಾತನಾಡ್ತಿದ್ದ ಸಂದರ್ಭದಲ್ಲಿ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪಿಸಿದ್ರು. ನೊಂದ ವರ್ಗಗಳಿಗೆ ಧ್ವನಿಯಾಗುವ ಕೆಲಸವನ್ನ ನಾನು ಮಾಡಬೇಕಾಗಿದೆ. ಈ ಹಿಂದೆ ಬಿಜೆಪಿ ಪಕ್ಷ ತೆಗೆದುಕೊಂಡಿದ್ದಂತಹ ನಿಲುವನ್ನ ನಾವು ಕೂಡ ಈಗ ಅನುಸರಿಸಿಕೊಂಡು ಹೋಗ್ಬೇಕಾಗುತ್ತೆ. ಆ ಸಮುದಾಯಗಳ ನೋವಿಗೆ ಧ್ವನಿಯಾಗುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ 20ರಂದು ಸಭೆಯನ್ನ ಮಾಡಬೇಕು. ಅಲ್ಲಿ ಬ್ರಿಗೇಡ್ ಅನ್ನ ಮತ್ತೆ ಯಾವ ರೀತಿ ಮರು ರಚನೆ ಮಾಡಬೇಕು, ಹೊಸ ಹೆಸರಿನೊಂದಿಗೆ ಅದನ್ನ ಕಾರ್ಯಾಚರಣೆಗೆ ತರಬೇಕು ಅನ್ನುವಂತ ಪ್ರಯತ್ನ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಾನು ನನ್ನ ಜೊತೆಯಲ್ಲಿ ಬಿಜೆಪಿಯ ಹಿರಿಯ ನಾಯಕರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ರು. ಅಂದ್ರೆ ಇಲ್ಲಿ ಯತ್ನಾಳ್ ಅವರ ಚರ್ಚಿತ ವಿಚಾರದ ಹಿನ್ನೆಲೆಯಲ್ಲಿ ಈಗ ಅವರ ಜೊತೆಗೆ ಅವರ ಭಿನ್ನರ ಬಣ ಕೂಡ ಸೇರ್ಕೊಳ್ತಾ ಇದೆ. ಅಂದ್ರೆ ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ಈ ಭಿನ್ನರ ಬಣ ಮತ್ತೆ ಬಿಜೆಪಿಯಲ್ಲಿ ಪಕ್ಷದೊಳಗಿನ ಹಿರಿಯರಿಗೆ ಸಿಗದಂತಹ ಅವಕಾಶವನ್ನ ಮರಳಿ ಪಡೆಯುವುದಕ್ಕೆ ಪ್ರಯತ್ನವನ್ನ ಮಾಡ್ತಿದೆಯೋ, ಅಥವಾ ಏಕಪಕ್ಷ ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಅಂತ ಆರೋಪ ಮಾಡ್ತಿರುವಂತಹ ವಿಜೇಂದ್ರ ಅವರನ್ನ ಕಟ್ಟಿ ಹಾಕುವುದಕ್ಕಾಗಿ ಈಶ್ವರಪ್ಪರವರನ್ನ ಮರಳಿ ಪಕ್ಷದ ವೇದಿಕೆಗೆ ಕರೆತಂದು ಅಲ್ಲಿ ಅವರ ಮುಖಾಂತರ ತಮ್ಮ ಬಲವನ್ನು ವೃದ್ಧಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟಾಗ್ತಿದೆ. ಹಾಗೆ ಮಾಹಿತಿಗಳ ಪ್ರಕಾರ ಹೌದು, ಇಂಥದ್ದೊಂದು ಪ್ರಯತ್ನ ನಡೀತಾ ಇದೆ. ಈಶ್ವರಪ್ಪರವರನ್ನ ಮರಳಿ ಪಕ್ಷಕ್ಕೆ ತರುವುದರ ಜೊತೆಗೆ ಬಿಜೆಪಿಯ ಹಿರಿಯರಿಗೆ ಆಗಿರುವಂತಹ ಅಪಮಾನವನ್ನ ಮೆಟ್ಟದಿಲ್ಲುವಂತಹ ಪ್ರಕ್ರಿಯೆಗೆ ಅವರಿಗೆ ನಾಯಕತ್ವವನ್ನು ಕೊಡುವ ಮುಖಾಂತರ ಸಕ್ರಿಯವಲ್ಲದಿದ್ದರೂ ಸಂಘಟನೆಯ ಮುಖಾಂತರ ಬಲವನ್ನ ಪಡೆದುಕೊಂಡು ಅಲ್ಲಿಂದ ಪಕ್ಷದ ಜೊತೆಯಲ್ಲಿ ತಾವು ಪ್ಯಾರಲಲ್ ಆಗಿ ಮತ್ತೊಂದು ಸಂಘಟನೆಯ ಜೊತೆಯಲ್ಲಿ ಗುರುತಿಸಿಕೊಳ್ಳುವ ಮುಖಾಂತರ ತಮ್ಮ ಹಕ್ಕನ್ನ ಪಡೆದುಕೊಳ್ಳಲಿಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರ ತಿಳಿದು ಬಂದಿದೆ. ಇವೆಲ್ಲದರ ಜೊತೆಗೆ RSS ಕೂಡ ಏಕಪಕ್ಷ ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಅನ್ನುವಂತಹ ವಿಜೇಂದ್ರ ಅವರ ವಿಚಾರದಲ್ಲೂ ಕೂಡ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಈಗ ಯಾರ್ಯಾರು ಭಿನ್ನರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರೆಲ್ಲರೂ RSS ವಲಯದಿಂದಲೇ ಬಂದಿರುವುದು ಅನ್ನೋದು ಗಮನಾರ್ಹ. ಸೊ ಈ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಆ ಸಂಸ್ಥೆ ಅಂದ್ರೆ RSS ನ ನಾಯಕರುಗಳು ಕೂಡ ಈ ವಿಚಾರಧಾರೆಯನ್ನು ದೂರ ಸರಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೋ, ತಾವು ಕೂಡ ಮರಳಿ ಪಕ್ಷದ ಜೊತೆಯಲ್ಲಿ ಒಗ್ಗೂಡಿ ತಮ್ಮ ನಿರ್ಧಾರಗಳನ್ನ ಅಜೆಂಡಾಗಳನ್ನ ಪ್ಲೇ ಮಾಡೋದಕ್ಕೆ ಕಾಲಾವಕಾಶವನ್ನು ಹುಡುಕ್ತಿದ್ದಾರೆ. ಅದರ ಪ್ರಯತ್ನದ ಭಾಗವಾಗಿ ಈ ಎಲ್ಲ ಸಭೆ ಸಮಾರಂಭಗಳು ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಹುಟ್ಟಿ ಬರ್ತಾ ಇದೆ. ಇವೆಲ್ಲವಕ್ಕೂ ಅಕ್ಟೋಬರ್ 20ರ ವೇದಿಕೆ ಸಮಾರಂಭ ಉತ್ತರವನ್ನ ಕೊಡಬಹುದು ಅನ್ನುವಂತ ನಿರೀಕ್ಷೆ ಮಾಡಲಾಗ್ತಿದೆ. ಹಾಗೆ ನಿನ್ನೆಯ ಸಭೆಯು ಕೂಡ ನಿಷ್ಠರ ಬಣದ ಜೊತೆಯಲ್ಲಿ ಮತ್ತೊಂದು ಬದಲಾವಣೆ ಸಂಕೇತವನ್ನು ಕೂಡ ಬಿಜೆಪಿಯಲ್ಲಿ ಕೊಡೋದಕ್ಕೆ ತಯಾರಿಯನ್ನ ಮಾಡ್ತಾ ಇದೆ ಅನ್ನುವಂತಹ ಸೂಚನೆಯನ್ನು ಕೂಡ ರವಾನೆ ಮಾಡಿದೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.